ನಿಮಿಷ ಅವರು ಕೋಆರ್ಡಿನೇಟರ್ ಮಾತಾಡ್ತಾರೆ. 1 ನಿಮಿಷ 2 ನಿಮಿಷ ಮಾತಾಡ್ತಾರೆ ಸರ್. ನಮಸ್ಕಾರ ಎಲ್ಲರಿಗೂ. Good morning friends. Good morning, sir. So far in the past 2 days you guys have been exposed by the different departments regarding what are all the activities we are supposed to be carried out in the coming 4 months. So already the respective heads and the first teacher might have oriented you from 2 days about the department. So today we have requested our assistant registrar Mr. Manikanta to tell about what are all the regarding the personality development. ಅಂದರೆ ಏನು ನೀವು ಹೇಗೆ ನಿಮ್ಮ ವ್ಯಕ್ತಿತ್ವನ ವಿಕಸನಗೊಳಿಸ್ಕೋಬೇಕು, ಎಲ್ಲರಿಗೂ ಇದೆ. ಅದನ್ನು ಹೇಗೆ ನಾವು ಅದನ್ನು ರೂಢಿಸ್ಕೋಬೇಕು. ಯಾಕಂದ್ರೆ ಇನ್ನು ಕೇವಲ 6 ತಿಂಗಳು ಅಥವಾ ಇನ್ನೊಂದು ಅದರಿಂದ ಫ್ಯೂ ಮಂತ್ಸ್ ಆಗ್ತಿದ್ದಂಗೆ ನೀವೆಲ್ಲ ಗ್ರ್ಯಾಜುಯೇಷನ್ ಆಗಿ ಆಚೆ ಹೋಗ್ತೀರಾ. ಆಮೇಲೆ ಯಾರು ನಮ್ಮ ಮಾತುಗಳನ್ನ ಕೇಳಲ್ಲ, ಮತ್ತು ನಿಮ್ಗೆ ಹೇಳ್ಕೊಡೋರು ಯಾರು ಬರೋದಿಲ್ಲ ಅಲ್ಲಿಗೆ ಅಲ್ವಾ. ಈಗ ಏನೋ ಒಂದು ಹೇಳ್ಕೊಟ್ಟಿರ್ತಾರೆ, ಯಾವುದೂ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದೆಲ್ಲ ನಮಗೆ ಹೇಳ್ತಾ ಇದ್ರು. ಹೌದು, ನಾವು ತುಂಬ ಲೈಟಾಗಿ ತೊಗೊಂಡ್ವಿ, ಎರಡನೇ ಮಿಸ್ಟೇಕ್ ಮಾಡಬಾರ್ದಾಗಿತ್ತು ಅನ್ನೋ ಅದು ಮಾಡೋಕ್ಕೆ ಹೋಗಬೇಡಿ. ಮುಂದೆ ನಮಗೂ ಆಗಿತ್ತು ಹಿಂದಿನ ದಿನಗಳಲ್ಲಿ, ಮುಂದೆ ನಿಮಗೂ ಆಗುತ್ತೆ. ಆ ಥರ ಆಗೋದು ಬೇಡ. ಸೊ ನಾವು ರಿಕ್ವೆಸ್ಟ್ ಮಾಡಿದಾಗ ಮಣಿಕಂಠವ್ರ ಬಗ್ಗೆ ಈ ವ್ಯಕ್ತಿತ್ವ ವಿಕಸನದ ಬಗ್ಗೆ 1-2 ಸೆಷನ್ಸ್ನ ಸರ್ ತಗೋತಾರೆ ನಿಮಗೆ. ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೇಗಿರಬೇಕು, ನೀವು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಹೊರಹೊಮ್ಮಬೇಕು, ನಂತರ ಏನೆಲ್ಲ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಅದಾದಮೇಲೆ ನಾವು ರಾಣೇಶ ಮೇಡಮ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ ರಿಗಾರ್ಡಿಂಗ್ ದ ಸಾಫ್ಟ್ ಸ್ಕಿಲ್. ಏನು ಸಾಫ್ಟ್ ಸ್ಕಿಲ್ಸ್ ಅಂದರೆ ಏನು ಹೇಳ್ರಪ್ಪ, ಏನಾದ್ರು ಐಡಿಯಾ ಇದೆಯಾ? ಅಂದರೆ ಈಗ ಇನ್ನೊಬ್ಬರು 3ನೇ ವ್ಯಕ್ತಿಗಳ ಜೊತೆ ನಾವು ಇಂಟ್ರ್ಯಾಕ್ಟ್ ಆಗಬೇಕಾದ್ರೆ, ಅಥವಾ ಎಲ್ಲೋ ಒಂದು ಆಫೀಸ್ಗೋ ಎಲ್ಲೋ ಹೋಗ್ತಾ ಇದ್ವಿ, ಅದುವೇ ಇಂಟರ್ವ್ಯೂ ಆದಾಗ ಅಲ್ಲಿ ನಮ್ಮ ಬಿಹೇವಿಯರ್ ಹೇಗಿರಬೇಕು, ನಾವು ಹೇಗೆ ಮಾತಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ನಾವು ಕೂತ್ಕೊಳ್ಳೋದು, ನಾವು ಮಾತಾಡೋದು, ನಮ್ಮ ಸ್ಟೈಲು ಮೀನ್ಸ್ ಯು ಶುಡ್ ಮೆಸ್ಮರೈಸ್ ಆ್ಯಂಡ್ ಅಟ್ರಾಕ್ಟ್ ಯುವರ್ ಪರ್ಸ್ನಾಲಿಟಿ ಟು ದೆಮ್. ಅದ್ರ ಬಗ್ಗೆ ಮೇಡಮ್ ಅವ್ರು ಹೇಳ್ಕೊಡ್ತಾರೆ. ಇವತ್ತು ಆಫ್ಟರ್ನೂನ್ಗೇನೋ ಮೇಡಮ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಆ 1-2 ಸೆಷನ್ಸ್ಗಳನ್ನು ಹೇಳ್ಕೊಡ್ತಾರೆ. ಟೂ ಮಚ್ ನಿಮಗೆ ಕೊರಿಯೋದಿಲ್ಲ ನಿಮ್ಮ ಟೈಮೆಲ್ಲ. ಮತ್ತು ಎಲ್ಲರಿಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ ಚೆನ್ನಾಗಿ, 40ರಿಂದ 50 ನಿಮಿಷದ ಮೇಲೆ ನಮ್ಮಿಂದ ಏನೂ ನಿಮ್ಗೆ ಹೇಳ್ಬಾರ್ದು, ಅಷ್ಟೇ ಮನುಷ್ಯನ ಕೆಪಾಸಿಟಿ. ಅದಾದ್ಮೇಲಿಂದ ಫುಲ್ಲು ರಿಲೀಸ್ ಆಗುತ್ತೆ. ಸೊ ಬ್ರೇಕ್ ಕೊಡ್ತಾರೆ. ಸೊ ಆದಷ್ಟು ನೀವು ಸರ್ಗೆ ಸಹಕಾರ ಕೊಟ್ಟು ಗಲಾಟೆ ಮಾಡಬೇಡಿ. 68 ಬ್ಯಾಚ್ ನಿಮ್ಮದು ಮೆಮೊತ್ ಸ್ಟ್ರೆಂತು. ಸೊ ಮೊಬೈಲ್ಸ್ ಏನಾದ್ರು ತಂದಿದ್ರೆ ಪ್ಲೀಸ್ ಸೈಲೆಂಟಲ್ಲಿ ಇಟ್ಬಿಟ್ಟು ಜಾಬಲ್ಲಿ ಇಟ್ಕೊಳ್ಳಿ. ಯಾರನ್ನ ಹಿಂದೆ ಕೂತಿರೋರು ದಯವಿಟ್ಟು, ಎಸ್ಪೆಷಲಿ ಲಾಸ್ಟ್ ಬೆಂಚಲ್ಲಿರೋರು, ಬರ್ತಾ ಇರ್ತೀವಿ ನಾವು ನೋಡ್ತಾ ಇರ್ತೀವಿ, ಅದ್ರ ಕಡೆ ಹೋಗ್ಬಿಡಿ. ಏನು ಟೈಮ್ ಇರ್ತದೆ ಅದನ್ನು ದಯವಿಟ್ಟು ಅವ್ರಿಗೆ ಸಹಕಾರ ಕೊಟ್ಟು ಎಷ್ಟಾಗುತ್ತೋ ಅಷ್ಟನ್ನ ಕಲ್ತ್ಕೊಳ್ಳಿ ಅಂತ ನಾನು ಕೇಳೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ನಮ್ಮ ರಾವೆಯ ಸಹ ಏನು ಕೋಆರ್ಡಿನೇಟರ್ ಆಗಿರುವಂಥ ವಿಜಯನಾಯಕ್ ಸರ್ ಒಂದು 2 ಮಾತಾಡ್ತಾರೆ. ನಮ್ಮ ಕೋಆರ್ಡಿನೇಟರ್ ಹರೀಶ್ ಅವರು ಹೇಳ್ದಂಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಆದಷ್ಟು ಏನು ಕಲ್ತ್ಕೋಬೇಕು ಅದನ್ನು ಒಂದು ಸ್ವಲ್ಪ ಕರೆಕ್ಟಾಗಿ ಕಲ್ತ್ಕೋಬೇಕಾಗತ್ತೆ, ಏನೇ ಇರಲಿ. ಯಾಕಂದರೆ ನಾವು ಈ ಇದರಲ್ಲಿ ನಾವು ಯಾವತ್ತೂ ಹಿಂದೇಟು ಹಾಕ್ಬಾರ್ದು. ಎಷ್ಟಾದಷ್ಟು ಸಾಧ್ಯ ಆದಷ್ಟು ನಾವು ಅದನ್ನು ಅಕ್ವೈರ್ ಮಾಡೋಕ್ಕೆ ನೋಡ್ಕೋಬೇಕು. ಸೊ ಸುಮ್ಮನೆ ಟೈಮ್ ಪಾಸ್ ಮಾಡಿದೆ, ಆ ಥರ ಇದು ಮಾಡಿದೆ, ಹಿಂದೆ ಕುಂತವ್ರು ಒಂಥರ ಆ ಥರ ಏನೋ ನಡೀತದೆ, ಆ ಥರ ಎಲ್ಲ ಇದು ಮಾಡ್ಕೋಬೇಡಿ. ಆದಷ್ಟು ಕಲಿಯೋ ಕಡೆ ಗಮನ ಇರಲಿ. ಸೊ ಇದೇ ಅವಕಾಶ, ಮುಂದೆ ನಿಮಗೆ ಸಿಗೋದಿಲ್ಲ ಈ ಥರ. ಸೊ ಇನ್ನೊಂದು 2 ಸೆಮಿಸ್ಟರ್ ಆದಮೇಲೆ ಮುಗೀತು, ನೀವು ಎಲ್ಲೋ ಇರ್ತೀರ ಡಿಗ್ರಿ ಮುಗಿಸ್ಕೊಂಡು. ಸೊ ಆಮೇಲೆ ಏನು ಮಾಡಬೇಕು ಅದನ್ನು ಹೇಳಿದ್ದಾರೆ ಅವರು. ಆ ಥರ ಏನೇ ಇರಲಿ, ಸಿಕ್ಕಂಥ ಅವಕಾಶದಲ್ಲಿ ನಾವು ಕಲಿಯೋದು ತುಂಬಾ ಇರ್ತದೆ. ಯಾಕಂದರೆ ನಾವು ಸ್ಟೂಡೆಂಟ್ ಆಗಿದಾಗ ಕಲಿಬೋದು, ಆಮೇಲೆ ನೀವು ಏನಾದರೂ ಅಕಾಡೆಮಿಷನ್ ಆದರೆ ಅದರಲ್ಲಿನೂ ತುಂಬ ಕಲಿಯೋದೇ ಇರ್ತದೆ, ಡೈಲಿ ಕಲಿಯೋದೆ. ಸೊ ಏನಾದರೂ ಹೊಸದು ಇನ್ವೆನ್ಷನ್ ಏನಾದರೂ ಇದ್ದರೆ ಅದನ್ನು ನಾವು ಅಳವಡಿಸ್ಕೊಂಡು ನಾವು ಯಾವ ಥರ ನೀವು ಅಕಾಡೆಮಿಷನ್ ಆದರೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಯಾವ ಥರ ಗೈಡ್ ಮಾಡಬೇಕು, ಏನು ಮಾಡಬೇಕು, ಅದೆಲ್ಲನೂ ಬೈ ಲರ್ನಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸಿಕ್ಕಿದ ಅವಕಾಶನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಈಗ ಇನ್ನೊಬ್ಬರು ನಮ್ಮ ಸಹ ಕೋಆರ್ಡಿನೇಟರ್ ಆದಂಥ ಡಾಕ್ಟರ್ ಲಕ್ಷ್ಮೀ ಬೆಳಗನೂರು ಮಠ ಅವರು ಒಂದು ವಿದ್ಯಾರ್ಥಿ ಇದೆ, 1-2 ಮಾತಾಡ್ತಾರೆ. Good morning to all. Good morning.
ಸೊ ಇವತ್ತಿನ ಟಾಪಿಕ್ ಪರ್ಸನಾಲಿಟಿ ಡೆವಲಪ್ಮೆಂಟು. ಸೊ ಪರ್ಸನಾಲಿಟಿ ಅಂತಂದರೆ ಇದು ಬರೀ ಫಿಸಿಕಲ್ ಡೆವಲಪ್ಮೆಂಟ್ ಇರಲ್ಲ, ಸೊ ಸೈಕಾಲಜಿಕಲ್ ಡೆವಲಪ್ಮೆಂಟ್ನೂ ಇರುತ್ತೆ. ಸೊ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡಿದಾಗಲೇ ಅದು ನೆಕ್ಸ್ಟ್ ವರ್ಡ್ ಡೆವಲಪ್ಮೆಂಟ್ ಅನ್ನೋದು ಬರುತ್ತೆ. ಸೊ ಅದಕ್ಕೆ ನೀವು ನಿಮ್ಮದು ಒಂದು ಡೈಲಿ ರೂಟೀನಲ್ಲಿ ಬಾಡಿನ ಹೆಂಗೆ ಮೇಂಟೈನ್ ಮಾಡೋದ್ರಿಂದ ಇಟ್ಕೊಂಡು ಸೊ ಅದ್ರದ್ದು ತಕ್ಕಂಗೆ ಸೊ ಜನ್ರೇಷನ್ಗೆ ತಕ್ಕಂಗೆ ಯಾವ ಥರ ನೀವು ಅಪ್ಡೇಟ್ ಆಗಬೇಕು. ಸೊ ಸೈಕಾಲಜಿಕಲಿ ಅಂದರೆ ಮೆಂಟಲಿ ಕೂಡ ನೀವು ನಿಮ್ಮದು ಒಂದು ಅಪ್ಗ್ರೇಡೇಷನ್ ಮಾಡ್ತಾ ಇರಬೇಕು ಇನ್ ದ ಸೆನ್ಸ್ ಆಫ್ ನಾಲೆಜಲ್ಲಿ, ಸರಿನಾ? ಸೊ ಸರು ಸುಮಾರು ಅಂದರೆ ಆ್ಯಕ್ಟಿವಿಟೀಸ್ ಥ್ರೂ ಲೈಕ್ ಸರ್ ನಮ್ಮ ಜೊತೆ ಡಿಸ್ಕಸ್ ಮಾಡಿದಂಗೆ ರೋಲ್ ಪ್ಲೇಸ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಗೇಮ್ಸ್ಗಳನ್ನೆಲ್ಲ ಆಡಿಸ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಸೊ ನಿಮ್ಮದು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ಸ್ಗಳಲ್ಲಿ ಹೆಂಗಂದರೆ ನೀವು ಆ ಪೊಸಿಷನಲ್ಲಿದ್ದಾಗ ಏನು ಮಾಡ್ಬೋದು ಅನ್ನೋದನ್ನು ನೀವು ಇವಾಗಲೇ ಥಿಂಕ್ ಮಾಡಿ ಸೊ ಆ್ಯಕ್ಟ್ ಮಾಡಿ. ಸೊ ಈ ಒಂದು ಸಿಚುವೇಶನ್ನು ನಿಮಗೆ ಫ್ಯೂಚರಲ್ಲೂ ಬರ್ಬೋದು. ಯಾಕಂದರೆ ನೀವು ಈಗ ಡಿಗ್ರಿ ಮುಗಿದ್ಮೇಲೆ ಆಫೀಸರ್ಸ್ ಆಗ್ತೀರಾ, ಇಲ್ಲ ಬೇರೆ ಎಲ್ಲನೂ ಜಾಬ್ ಮಾಡ್ತೀರಾ. ಸೊ ಆ ಒಂದು ಸಿಚುವೇಶನ್ನು ನಿಮ್ಮ ಹತ್ರನೂ ಬಂದಿರುತ್ತೆ. ಸೊ ಅದನ್ನು ಇವಾಗಲೇ ಇಮ್ಯಾಜಿನ್ ಮಾಡಿಕೊಂಡು ಸೊ ನಾನು ಆ ಪೊಸಿಷನ್ಗೆ ಹೋದಾಗ ಹೆಂಗೆ ಆ್ಯಕ್ಟ್ ಮಾಡ್ಬೋದು. ಸೊ ಇವಾಗ ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಇರಲ್ಲ, ಬಟ್ ಆದ್ರೂ ನೋಡಿರ್ತೀರಾ, ಎಲ್ಲೋ ಈಗ ಸೊಸೈಟಿನಲ್ಲಿ ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಸೊ ಏನೋ ಒಂದು ಆ್ಯಕ್ಟ್ ಈಗ ರೀಸೆಂಟಾಗಿ ನೋಡಿದ್ದೀರಾ ಕಾಡಾನೆ ದಾಳಿದ್ದು. ಸೊ ಆ ಥರ ಆದಾಗ ಆ ವ್ಯಕ್ತಿ ಮೇಲೆ ನೀವು ಆ್ಯಕ್ಟ್ ತಗೋತೀರಾ, ಇಲ್ಲ ಅಲ್ಲಿರೋ ಸೆಕ್ಯೂರಿಟಿ ಬಗ್ಗೆ ಆ್ಯಕ್ಟ್ ಮಾಡ್ತೀರಾ. ಸೊ ಹೆಂಗೆ ನೀವು ಆ ಒಂದು ಪೊಸಿಷನಲ್ಲಿ ಇದ್ದಾಗ ನೀವೇನು ಮಾಡ್ತಿದ್ರಿ ಅನ್ನೋದನ್ನ ಈ ಒಂದು ಇಡೀ ದಿನದ್ದು ಏನು ಪರ್ಸನಾಲಿಟಿ ಡೆವಲಪ್ಮೆಂಟು ಮತ್ತು ಸಾಫ್ಟ್ ಸ್ಕಿಲ್ಸು ಸೊ ಅದರಲ್ಲಿ ನೀವು ಕಲಿತೀರಾ. ಸೊ ಎಲ್ಲರೂ ಕೋಆಪರೇಟಿವ್ ಆಗಿ ಸೊ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇರಲಿ, ಬೋರ್ ಆಗುತ್ತೆ ಅಂತ ಇದು ಮಾಡ್ಕೋಬೇಡಿ. ಸೊ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಸೆಷನ್ಸ್ಗಳನ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಈಗ ನಾನು 1 ನಿಮಿಷದಿಂದ 2 ನಿಮಿಷ ಮಾತ್ರ ತಗೊಳ್ತೀನಿ, ನಾನು ಸೆಷನಲ್ಲಿ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಆಚಾರಕ್ಕೆ ಹರಸಾಗು, ನೀತಿಗೆ ಪ್ರಭುವಾಗು, ಮಾತಿಗೆ ಚೂಡಾಮಣಿಯಾಗು ಕಂದಯ್ಯ, ಜ್ಯೋತಿಯಾಗು ಜಗಕ್ಕೆಲ್ಲ. ಜಗಕ್ಕೆಲ್ಲ ಜ್ಯೋತಿಯಾದರೂ ಆಗದಿದ್ದರೂ ಪರವಾಗಿಲ್ಲ, ನಿನ್ನ ವಿಭಾಗಕ್ಕಾದರೂ ನೀನು ಒಂದು ಪುಟ್ಟ ಹಣತೆಯಾಗುವಂತ. ಇದನ್ನ ಶಂಕರ್ ಬೆಳ್ಳುಬ್ಬಿಯವರು ಹೇಳಿರುವಂಥ ಒಂದು ಮಾತು. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ 1 ವಾರದ ಹಿಂದೆ ಹರೀಶ್ ಅವರು ನನಗೆ ಒಂದು ಫೋನ್ ಮಾಡಿದರು. ಮಣಿಕಂಠ ಎಲ್ಲಿದ್ದೀರಿ ಅಂತ ಕೇಳಿದರು. ಸರ್ ಆಫೀಸಲ್ಲಿ ಇದ್ದೀನಿ ಸರ್, ಏನು ಸಮಾಚಾರ? ನಾನೇನು ಅಕಾಡೆಮಿಕ್ ಬಗ್ಗೆ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಅವಾಗ ಸರ್ ಅಂದರು, ಈಗ 14ನೇ ತಾರೀಕು ಆಗಸ್ಟ್ 14ನೇ ತಾರೀಕು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟು 1 ದಿವಸ ನೀವು ತಗೋಬೇಕು ಅಂತ ಅಂದರು. ಸರಿ ಸರ್ ಅಂತ ಅಲ್ಲಿಗೆ ಬಿಟ್ಟೆ. ಮತ್ತು ಮೊನ್ನೆ ಸೋಮವಾರ ಬಂದಾಗ ಡೀನ್ ಚೇಂಬರಲ್ಲಿ ಅಕಾಡೆಮಿಕ್ ಸೆಕ್ಷನ್ ಏನೋ ಒಂದು ಡಿಸ್ಕಸ್ ಇದ್ದಾಗ ಕರೆದಿದ್ರು, ಹೋಗಿದ್ರು. ಅವ್ರು ಬಿಜಿನೆಕ್ ಸರು ಮತ್ತು ಕೋಆರ್ಡಿನೇಟ್ರು ಹರೀಶ್ ಸರು ಇಬ್ಬರು ಇದ್ದರು. ಹೀಗೆ ಡಿಸ್ಕಸ್ ಮುಗಿದ್ಮೇಲೆ ಡೀನಿಗೆ ಸರ್ ಇವನು 14ನೇ ತಾರೀಕು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟು ಮಣಿಕಂಠವ್ರೆ ಮಾಡಲಿ ಅಂತ ಅಂದ್ಬಿಟ್ಟು ಆಲ್ರೆಡಿ ಅವರು ರೆಡಿ ಮಾಡ್ಕೊಂಡು ತಂದಿದ್ರು. ಡೀನ್ ಏನು ಮಾತಾಡೋದು ಕಣ್ಣು ಮುಚ್ಕೊಂಡು ಸೈನ್ ಹಾಕ್ಬಿಟ್ಟು ಮಾಡಿ ಅಂತ ಅಂದ್ಬಿಟ್ರು. ಯಾಕೆ ಹಂಗಂತಾರೆ ಅಂತಂದರೆ ಅವ್ರಿಗೆ ಗೊತ್ತು, ಇವ್ರಿಗೂ ಗೊತ್ತು, ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಯಾಕೆ ಬೇಕು, ಅವ್ರು ಮಾಡ್ತಾರೆ ಅಂತ ಆ ಕಾನ್ಫಿಡೆನ್ಸಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಇದು ಇವತ್ತು ನನಗೆ ಕೊಟ್ಟಿದ್ದಾರೆ. ಇದನ್ನು ನಾನು ಸದ್ಬಳಕೆ ಮಾಡಿಕೊಂಡು ನಿಮಗೂ ಉಪಯೋಗ ಆಗಂತ ಮಾಡ್ತಾ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ನಾನು 2 ಮಾತನ್ನು ಮುಗಿಸಿ. ಧನ್ಯವಾದ. ಎಲ್ಲರೂ ಫೀಲ್ಡ್ ನೋಟ್ ಬುಕ್ ತಂದಿದ್ದೀರಲ್ಲಪ್ಪ, ಇದೆಯಾ? ಸುಮ್ಮನೆ ಲೇಟಾಗಿ ತೊಗೋಬೇಡಿ ಈ ಸೆಷನ್ಸ್ಗಳನ್ನ. 2-3 ಪಾಯಿಂಟ್ ಆದರೂ ನಿಮ್ಮ ತಲೆ ಒಳಗೆ ಹೋದ್ರೆ ಸಾಕು. ದಯವಿಟ್ಟು ಮೇಕ್ ಎ ನೋಟ್ ಆಫ್ ಇಟ್, ಸರ್ಟನ್ ಥಿಂಗ್ಸ್ನ. ಗೊತ್ತಾಯ್ತಲ್ಲ? ಅಲ್ಲಿ ಅಲ್ಟಿಮೇಟ್ಲಿ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ಈಗ ಮೇಡಮ್ ಹೇಳಿದ್ದಾರೆ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಬೇಕು, ಮತ್ತು ಇನ್ನೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು. ನಾನು ಮಾಡ್ತೀನಿ, ಏನೇ ಆದರೂ ನಾನು ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸನ ಅಭಿವೃದ್ಧಿಪಡಿಸೋದೇ ಈ ಒಂದು ಸೆಷನ್ನಿನ ಒಂದು ಮೂಲ ಉದ್ದೇಶ. ಗೊತ್ತಾಯ್ತಲ್ಲ? ಸೊ ಏನಾದರೂ ಹೇಳ್ತಾರೆ ಸರ್, ಏನು ಹೇಳ್ತಾರೆ ಅದನ್ನ ಬರ್ಕೊಳ್ಳಿ, ಮುಂದಿನ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸರ್ ಅದನ್ನು ನಾನು ಎಕ್ಸಾಮಲ್ಲಿ ನಿಮಗೆ ಕ್ವಶನ್ಸ್ಗಳಾಗಿ ನಾನು ಕೇಳಲ್ಲ, ಮಾರ್ಕ್ಸ್ ಇದರಲ್ಲಿ ಏನೂ ಇರೋದಿಲ್ಲ ಮಕ್ಕಳೇ, ಅನ್ನಂತ ಬರ್ಕೊಂಡೇ ಮಾತ್ರ ಇರಬೇಡಿ. ಡೈಲಿ ಸಬ್ಮಿಟ್ ಮಾಡಬೇಕು, ನಾನು ಅವಾಗ ನೋಡ್ತೀನಿ. ಓಕೆನಾ? ಮಾರ್ಕ್ಸ್ ಇಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಎಲ್ಲ ಮಾರ್ಕ್ಸ್ ಎಲ್ಲ ಮಾಡೋಕ್ಕಾಗೋಲ್ಲ, ನಾವೆಲ್ಲನೂ ಮಾರ್ಕ್ಸ್ ಆಗಿ ಅಳೆಯೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಏನೋ ನಿಮ್ಮ ವ್ಯಕ್ತಿತ್ವವನ್ನು ಡೆವಲಪ್ ಮಾಡೋಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ ಥರ ನೋಡ್ಕೊಂಡು ಮಾಡ್ಕೋಬೇಕಷ್ಟೇ. ಈಗ ನಿನ್ನೆ ಫೋಟೋ ತಗೊಂಡು ಹೋಗಿದ್ರಿ, ನಾನು ಟೈಮ್ ಟೇಬಲ್ ಹಾಕಿದ್ದೆ. ಅದರಲ್ಲಿ ಈಗ ಫಸ್ಟ್ ಸೆಷನ್ಗೆ 4 ಜನ ಇದ್ರಲ್ವಾ, ಯಾರು ನೋಡಿದ್ರಲ್ವಾ? ನೋಡಿದ್ರೆ ಯಾರು ಶೇರ್ ಮಾಡಿದ್ರಾ? ಈಗ 4 ಜನ ಇದ್ದಾರೆ. ಈಗ ನಾನು ಫಸ್ಟ್ ಸೆಷನು
ಪರ್ಸನಾಲಿಟಿ ಡೆವಲಪ್ಮೆಂಟು ವಿದ್ಯಾರ್ಥಿಗಳಿಗೆ ಯಾಕೆ ಬೇಕು ಅಂತ ಫಸ್ಟ್ ಸೆಷನ್ ಮಾಡ್ತೀನಿ, 1 ಗಂಟೆ ಹೆಸರು ಹೇಳ್ದಂಗೆ ಅದರೊಳಗಡೆ. ಎರಡನೇದು ಲೀಸರ್ ಕೊಟ್ಬಿಟ್ಟು ಔ ಟು ಸಕ್ಸಸ್ ಇನ್ ಸ್ಟೂಡೆಂಟ್ ಲೈಫಲ್ಲಿ ಅಂತ 2ನೇ ಸೆಷನ್ ಮಾಡ್ತೀವಿ. ಮತ್ತೊಂದ ಮೇಲೆ ಲೀಡರ್ಶಿಪ್ ಕ್ವಾಲಿಟಿ ಯಾಕೆ ಬೇಕು ಈ ಕಾಲೇಜ್ ಲೈಫಲ್ಲಿ ಅನ್ನೋದು 3 ಸೆಷನ್ನು ನಾನು ಮಾಡಿದ್ದು, ಬೇಕು ನಿಮ್ಗೆ ಶೇರ್ ಮಾಡ್ತೀನಿ. ಇದು 3 ಸೆಷನ್ ಇರುತ್ತೆ. ಇಲ್ಲ ಅವ್ರೇನೋ ರಾಣಿಶಾ ಮೇಡಮ್ ತಗೊಳ್ತಾರೆ ಅಂದರೆ ನಾನು 1 ಸೆಷನನ್ನು ಒಂದು ಸಾಟರ್ಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಈ ಮಧ್ಯಾಹ್ನದೊಳಗೆ ನಾನು ಮುಗಿಸ್ತೀನಿ. ರಾಣಿಶಾ ಮೇಡಮ್ ಮಾಡಲಿ, ಶನಿವಾರ ಒಂದು ಔಟ್ಡೋರ್ ಲೀಡರ್ಶಿಪ್ ಅನ್ನೋದು ಬೇಕಾದ್ರೆ ನೆಕ್ಸ್ಟ್ ಸೆಷನ್ ಒಂದೇ ದಿವಸ ಬೋರ್ ಆಗುತ್ತೆ, ಅವತ್ತಿನ ಅವಕಾಶ ಮಾಡಿ. ಥ್ಯಾಂಕ್ ಯು. ನಮಗೆ ಇಲ್ಲಿ ತನಕ ಸಹಕಾರ ಮಾಡಿದ್ವಿ ಕೋಆರ್ಡಿನೇಟರ್ಗೆ, ಅಸಿಸ್ಟೆಂಟ್ ಕೋಆರ್ಡಿನೇಟರ್ ಡಾಕ್ಟರ್ ಲಕ್ಷ್ಮಿ ಬಳಗನೂರು ಮತ್ತು PG ನಾಯ್ಕ ಸರ್, ಹರೀಶ್ ಸರ್ಗೆ ನಮಗೆ ಧನ್ಯವಾದಗಳು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ